ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಹನಿಕೋಮ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಹನಿಕೋಮ್ ಸ್ಟಿಚ್, ಆರಿ ಹನಿಕೋಮ್ ಸ್ಟಿಚ್ ಅಂತ ಹೇಳಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಾನು ಆರಿ ಕ್ಲಾಸನ್ನು ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಆಸಕ್ತಿ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೇ ಲಿಸ್ಟ್ ಮಾಡಿ ಹಾಕಿರ್ತೀನಿ, 1 by 1 ವೀಡಿಯೋ ಡೀಟೇಲ್ ಆಗಿ ಹಾಕಿರ್ತೀನಿ, ಕಲಿಬಹುದು. ಯಾರು ಬೇಸಿಕ್ಕಿಂದ ಕಲಿಯೋ ಆಸಕ್ತಿ ಇರುತ್ತೆ ಡೀಟೇಲಾಗಿ ಕಲಿಸ್ಕೊಡ್ತಾ ಇದ್ದೀನಿ. ಆಫ್ಲೈನ್ ಕ್ಲಾಸ್ ಅಗತ್ಯ ಇರೋದಿಲ್ಲ, ಅಷ್ಟು ಡೀಟೇಲ್ ಆಗಿರುತ್ತೆ. ಆಸಕ್ತಿ ಇದ್ದವರು ಕಲ್ತ್ಕೊಳ್ಳಿ. ಓಕೆ ನೋಡಿ, ಈ ಥರ ಒಂದು ನಾನು ಹನಿ ಡ್ರಾಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಹನಿ ಡ್ರಾಪ್ ಅಂದರೆ ಗೊತ್ತಲ್ಲ, ಈ ಥರ ತಿಲಕಂ ಶೇಪಲ್ಲಿ ಡ್ರಾ ಮಾಡಿಕೊಂಡು ಈ ಥರ ಅಡ್ಡಡ್ಡ ಗೆರೆಯನ್ನು ಎಳ್ಕೊಳ್ತಾ ಇದ್ದೀನಿ. ನೋಡಿ, ಪ್ರಾಕ್ಟೀಸ್ ಇರೋರಾದರೆ ಈ ಥರ ಎಲ್ಲ ಮಾರ್ಕ್ ಮಾಡ್ಕೋಬೇಕು ಅನ್ನೋದೇನಿರಲ್ಲ. ಫಸ್ಟ್ ಟೈಮ್ ಕಲಿಯೋರಿಗಾದರೆ ಗೊತ್ತಾಗಲಿ ಅಂತ ನಾನು ಮಾರ್ಕ್ ಮಾಡೋದು. ಈ ಥರ ಅಡ್ಡಡ್ಡ ಗೆರೆಯನ್ನು ಹಾಕ್ಕೊಳ್ಳಿ ತಿಲಕಂ ಶೇಪಲ್ಲಿ ಈ ಥರ ಡ್ರಾ ಮಾಡಿಕೊಂಡು. ಅದರ ನಂತರ ಕೂಡ ಕೆಲವರು ಡ್ರಾ ಮಾಡೋದಿಲ್ಲ, ಹಾಗೆ ತೋರಿಸ್ತಾರೆ. ಆದರೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ಟಿಚ್ ಯಾವ ಥರ ಎಲ್ಲ ಬರುತ್ತೆ ಅಂತ. ಫಸ್ಟ್ ಡ್ರಾ ಮಾಡ್ಕೊಂಬಿಟ್ರೆ ನಿಮಗೆ ಕಲಿಯೋಕ್ಕೆ ಈಸಿ ಆಗುತ್ತಲ್ವ. ಒಂದು ಸತಿ ಪ್ರಾಕ್ಟೀಸ್ ಆದ ನಂತರ ಸುಲಭ ಆಗುತ್ತೆ. ನೋಡಿ, ಈ ಥರ ಮಧ್ಯೆ ಒಂದು ಗೆರೆ ಎಳ್ಕೊಳ್ಳಿ ಶಾರ್ಪ್ನೆಸ್ ಹತ್ರ. ಆಮೇಲೆ ಅದ್ರ ಎರಡರ ಮಧ್ಯೆ ಗೆರೆ ಎಳ್ಕೊಬೇಕು, ಮಿಡ್ಲು. ನೋಡಿ, ಈ ಥರ. ಆನಂತರ ಮತ್ತೆ ಆ ಬಾಕ್ಸು ಮಧ್ಯಕ್ಕೆ ಗೆರೆ ಬರಬೇಕು. ಈ ಥರ ಗೆರೆಯನ್ನು ಹಾಕ್ಕೊಳ್ಳಿ. ಓಕೆ ನೋಡಿ, ಈ ಥರ ಬಾಕ್ಸ್ ಹಾಕ್ಕೊಳ್ಳಿ. ಒಂದು ಬಾಕ್ಸಿನ ಮಧ್ಯ ಗೆರೆಯನ್ನು ಹಾಕ್ಕೊಳ್ತಾ ಹೋಗಬೇಕು. ಓಕೆ ನೋಡಿ, ನಾ ಪಟ ಅಂದರೆ ಫಾಸ್ಟ್ ಮಾಡಿದ್ದೀನಿ ವಿಡಿಯೋನ. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. 2 ಎಳೆ ದಾರ ತಗೊಳ್ಳಿ, ಯಾವುದಾದ್ರೂ ಕಲರ್ ಪರವಾಗಿಲ್ಲ, ಸಿಲ್ಕ್ ಥ್ರೆಡ್ಡು. ಫಸ್ಟು ನೀವು ಔಟರ್ ಲೈನಿಗೆ ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕೋಬೇಕಾಗತ್ತೆ. ಚೈನ್ ಸ್ಟಿಚ್ಚನ್ನು ಎಲ್ರಿಗೂ ಹಾಕೋಕ್ಕೆ ಗೊತ್ತೇ ಇರುತ್ತೆ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲಲ್ಲಿ ಫಸ್ಟ್ ಟೈಮಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಫಸ್ಟ್ ಕ್ಲಾಸಿಂದ, ಅವರಿಗೆ ಚೈನ್ ಸ್ಟಿಚ್ ಆಲ್ರೆಡಿ ಹಾಕೋಕ್ಕೆ ಬಂದಿರುತ್ತೆ. ಈ ಥರ ಔಟರ್ ಲೈನ್ನ ಚೈನ್ ಸ್ಟಿಚ್ ಹಾಕ್ಕೊಂಬಿಡಿ. ಓಕೆ, ಇನ್ನು ಈ ಲೈನ್ ಇದೆ ನೋಡಿ, ಈ ಲೈನ್ಸಿಂದ ಸೈಡಿಂದ ಬರಬೇಕು ಸ್ಟಿಚ್ಚಸ್. ಓಕೆ ನೋಡಿ, ತೋರಿಸ್ತೀನಿ. ಅಲ್ಲಿ ಒಂದು ಚೈನ್ ತಗೊಂಡು ಮಧ್ಯ ಗೆರೆ ಹಾಕಿದ್ದೀವಲ್ಲ ಅಲ್ಲಿಗೆ ಚೈನ್ ಹಾಕ್ಕೊಂಡು ಅಲ್ಲಿಂದ ನೇರ ಮೇಲೆ ಶಾರ್ಪ್ನೆಸ್ ಇದೆಯಲ್ಲ ಅಲ್ಲಿಗೆ ಚೈನ್ ಹಾಕಿ ಹಾಗೆ ಕೆಳಗೆ ಎಳ್ಕೊಂಬರಬೇಕು. ಈ ಬಟನ್ ಹೋಲ್ ಸ್ಟಿಚ್ ಗೊತ್ತಿದೆ ಅಲ್ಲ ನಿಮಗೆ, ಆ ಸ್ಟಿಚ್ಚಿನ ಥರ ಕೆಳಗೆ ಎಳ್ಕೊಂಬರಬೇಕು. ಕೆಳಗೆ ಎಳ್ಕೊಂಡು ಬಂದು ಹಾಗೆ ರೈಟ್ ಸೈಡಿಗೆ ಮತ್ತೆ ನೀವು ಲಾಕ್ ಹಾಕಬೇಕು. ಅಲ್ಲಿ ಎಣ್ಣಾಟ್ ಹಾಕಿ ನೀವು ಆ ಸ್ಟಿಚ್ಚನ್ನು ಫಿನಿಷ್ ಮಾಡಬೇಕಾಗತ್ತೆ. ನೀವು ಹಾಗೇ ದಾರನ ತರೋ ಹಾಗಿಲ್ಲ, ಅಲ್ಲೇ ಎಣ್ಣಾಟ್ ಹಾಕಿ ಸ್ಟಿಚ್ಚನ್ನು ಕ್ಲೋಸ್ ಮಾಡಿ. ಈಗ ಮತ್ತೆ ಸೆಕೆಂಡ್ ಲೈನಿಗೆ ಬಂದು ಮತ್ತೆ ಸೆಕೆಂಡ್ ಲೈನಿಗೆ ಬರಬೇಕು ನೀವು. ಓಕೆ, ಅಲ್ಲಿ ಎಣ್ಣಾಟ್ ಹಾಕಿದ ನಂತರ ಮತ್ತೆ ಸೆಕೆಂಡ್ ಲೈನಿಗೆ ಬರಬೇಕು. ಮತ್ತೊಂದು ಏನು ಗೊತ್ತಾ, ಎಣ್ಣಾಟ್ ಕ್ಲಾಸನ್ನು ಅಟೆಂಡ್ ಮಾಡದೇ ಇರೋರು ಯಾರಾದರೂ ಇದ್ದರೆ ನಂದು ಕ್ಲಾಸ್ 6 ಇದೆ, ಆ ಕ್ಲಾಸನ್ನು ಅಟೆಂಡ್ ಮಾಡಿ. ಅದು ಎಣ್ಣಾಟ್ ಬಗ್ಗೆ ನಾನು ಕಂಪ್ಲೀಟಾಗಿ ಡೀಟೇಲಾಗಿ ಕ್ಲಾಸ್ ಕೊಟ್ಟಿದ್ದೀನಿ. ದಯವಿಟ್ಟು ಎಣ್ಣಾಟನ್ನು ಚೆನ್ನಾಗಿ ಕಲ್ತ್ಕೋಬೇಕು ನೀವು, ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಅದು. ನೋಡಿ, ಈಗ ಸೆಕೆಂಡ್ ಲೈನಿಗೆ ಬಂದೆ, ಮತ್ತೆ ಆ ಲೈನ್ ಹತ್ತಿರ ಚೈನ್ ಹಾಕ್ಕೊಂಡು ಮೇಲೆ ಏನು ಗೊತ್ತಾ, ದಾರ ಇದೆ ನೋಡಿ, ಅಲ್ಲಿ ಫಸ್ಟ್ ಲೈನ್ ಇದೆ ನೋಡಿ, ಆ ಲೈನಿನ ಮೇಲ್ಗಡೆಯಿಂದ ನೋಡಿ, ಲೈನ್ ಕೆಳಗೆ ಅಲ್ಲ, ಲೈನ್ ದಾಟಿ ಮೇಲ್ಗಡೆಯಿಂದ ಚೈನ್ ಹಾಕ್ಕೋಬೇಕು ನೀವು. ತುಂಬ ಮೇಲೆ ಹಾಕ್ಬೇಡಿ, ಕರೆಕ್ಟಾಗಿ ಲೈನಿನ ಮೇಲ್ಗಡೆಯಿಂದ ಚೈನ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಎಳೆದ್ಬಿಟ್ಟು ಕೆಳಗಡೆ ಲಾಕ್ ಸ್ಟಿಚ್ ಹಾಕಬಹುದು, ನಾನು ಬೇಕಾದರೆ ಹಾಕಿ ತೋರಿಸ್ತೀನಿ. ಆದರೆ ಈ ಸ್ಟಿಚ್ಚಲ್ಲಿ ನೀವು ಹಾಕೋ ಅಗತ್ಯ ಇಲ್ಲ. ಓಕೆನಾ? ನೋಡಿ, ನಾನೀಗ ಹಾಕಿ ತೋರಿಸ್ತೀನಿ. ಹಾಕಿದರೂ ಪರವಾಗಿಲ್ಲ, ನೀವು ಕೆಳಗಡೆ ಲಾಕ್ ಸ್ಟಿಚ್ ಹಾಕಿಬಿಟ್ಟು ನೆಕ್ಸ್ಟ್ ಲೈನಿಗೆ ಹೋದರೂ ಕೂಡ ಪರವಾಗಿಲ್ಲ, ನೀಟಾಗಿ ಬರುತ್ತೆ. ಆದರೆ ನೀವು ಹಾಕೋ ಅಗತ್ಯ ಇಲ್ಲ, ಅದು ನೆಕ್ಸ್ಟ್ ಲೈನಿಂದ ತೋರಿಸ್ತೀನಿ ನಾನು. ಈ ಥರ ಎಳ್ಕೊಂಡು ಈ ಲೈನಲ್ಲಿ ನಾನು ಕೆಳಗಡೆ ಲಾಕ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ, ಅಂದರೆ ಚಿಕ್ಕದಾಗಿ ಚೈನನ್ನು.
ಮತ್ತೇನು ಗೊತ್ತಾ, ನೀವು ಎಣ್ಣಾಟ್ ಹಾಕೋದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಲೈನ್ಸಿಗೆ ಬೇಕಾಗುತ್ತೆ ಎಣ್ಣಾಟು, ಓಕೆನಾ. ನೀವು ಆರಿ ವರ್ಕಲ್ಲಿ ಎಣ್ಣಾಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅಲ್ಲಿ ಎಣ್ಣಾಟು ಹಾಕಿ ಕ್ಲೋಸ್ ಮಾಡಬೇಕು. ಮತ್ತೆ ನೀವು 3ನೇ ಲೈನಿಗೆ ಬರಬೇಕು. ಓಕೆ ನೋಡಿ, ಫಿನಿಶಿಂಗ್ ಹೇಗೆ ಬಂತು ಅದೇ ಥರನೇ ಫಿನಿಶಿಂಗ್ ಕೊಡಬೇಕು ನೀವು. ಮತ್ತೆ ನೀವು 3ನೇ ಲೈನಿಗೆ ಬರಬೇಕು. ಬಂದು ಪುನಃ ಸೇಮ್ ಅದೇ ಮೆಥಡಲ್ಲೇ ಸ್ಟಿಚ್ಚಸನ್ನು ಹಾಕ್ತಾ ಬರಬೇಕು. ಓಕೆ ನೋಡಿ, ಆ ಲೈನಿನ ಮೇಲ್ಗಡೆಯಿಂದ ಚೈನ್ ಹಾಕಿ ಕೆಳಗಡೆ ಹಾಕ್ಬಿಡಿ. ಹಾಗೆ ಬಟನ್ ಹೋಲ್ ಇಳ್ಕೊಂಡು ಬಂದರೆ ಅಲ್ವಾ, ಹಾಗೆ ತಿರುಗಿಸ್ಬಿಟ್ಟು ನೆಕ್ಸ್ಟ್ ಲೈನಿಗೆ ಹೋಗಿ. ಮತ್ತೆ ಮೇಲ್ಗಡೆಯಿಂದ ಚೈನ್ ಹಾಕಿಬಿಟ್ಟು ಕೆಳಗೆ ಎಳ್ಕೊಂಡು ಬಂದು ಹಾಗೆ ತಿರುಗಿಸ್ಬಿಟ್ಟು ನೆಕ್ಸ್ಟ್ ಲೈನಿಗೆ ಹೋಗಿ. ನೋಡಿ, ಈಗ ನಾನು ಲಾಕ್ ಸ್ಟಿಚ್ ಹಾಕಿಲ್ಲ, ಹೇಗೆ ಬರ್ತಾ ಇದೆ ಅಂತ ನೋಡಿ. ಈ ಥರ ಫುಲ್ಲು ಸ್ಟಿಚ್ಚನ್ನು ನೀವು ಇದೇ ಥರನೇ ಕಂಪ್ಲೀಟಾಗಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಪ್ರತಿ ಲೈನ್ಸಲ್ಲೂ ಎಣ್ಣಾಟನ್ನು ಹಾಕಿ ಅಲ್ಲೇ ಕ್ಲೋಸ್ ಮಾಡಬೇಕು ನೀವು ಸ್ಟಿಚ್ಚಸನ್ನು. ಓಕೆ, ನೆಕ್ಸ್ಟ್ ಲೈನಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಎಣ್ಣಾಟ್ ಹಾಕಬೇಕಾಗತ್ತೆ ನೀವು. ಎಣ್ಣಾಟ್ ಅಂದರೆ ದಾರನ ಅಲ್ಲೇ ಲಾಕ್ ಮಾಡೋದು ಅಂತ. ಓಕೆ, ಮತ್ತೆ ನೀವು ನೆಕ್ಸ್ಟ್ ಲೈನಿಗೆ ಬನ್ನಿ. ಇದೇ ಥರನೇ ನೀವು ಕಂಪ್ಲೀಟಾಗಿ ಹಾಕ್ಕೊಂಡು ಹೋಗಬೇಕು. ಈಗ ನೋಡ್ಕೊಂಡ್ರೆ ಅಲ್ವಾ, ಅದೇ ಥರನೇ ಹಾಕ್ಕೊಂಡೋಗಿ ನಾನು ವಿಡಿಯೋ ಫಾಸ್ಟ್ ಮಾಡ್ತೀನಿ ನೋಡಿ. ಕ್ಲಾಸಸ್ಸನ್ನು ಅಟೆಂಡ್ ಮಾಡೋರಿದ್ದರೆ, ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋರಿದ್ದರೆ ನನಗೆ ಪಿಕ್ಚರನ್ನು ಇನ್ಸ್ಟಾಗ್ರಾಮಿಗೆ ಸೆಂಡ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಐಡಿನ ಹಾಕಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಹಾಗೆ ಅದಕ್ಕೆ ನೀವು ಇಮೇಜಸ್ನೆಲ್ಲ ಸೆಂಡ್ ಮಾಡಿ, ನಾನು ನೋಡಿಬಿಟ್ಟು ರಿಪ್ಲೈ ಮಾಡ್ತೀನಿ ಹೇಗೆ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಟಿಪ್ಸ್ಗಳು ಕೂಡ ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ. ಓಕೆ, ಮತ್ತು ನನ್ನ ವೀಡಿಯೋಸನ್ನ ಕಂಪ್ಲೀಟಾಗಿ ನೋಡಿ. ಮಧ್ಯ ಮಧ್ಯ ಏನಾದರೂ ಸ್ಟಿಚಸ್ ಬಗ್ಗೆ ಪ್ರಾಬ್ಲಮ್ಸ್ ಇದ್ದರೆ ಹೇಗೆ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇರ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಓಕೆ, ಅರ್ಧಂಬರ್ಧ ನೋಡಿದರೆ ಏನೂ ಅರ್ಥ ಆಗಲ್ಲ. ಫಸ್ಟ್ ಟೈಮ್ ನೋಡೋರಿದ್ದರೆ ನನ್ನ ಕ್ಲಾಸನ್ನು ಫಸ್ಟಿಂದ ಅಟೆಂಡ್ ಮಾಡಿ. ನಾನು ಪ್ಲೇ ಲಿಸ್ಟ್ ಮಾಡಿ ಹಾಕಿರ್ತೀನಿ, ಬೇಸಿಕ್ ಟು ಅಡ್ವಾನ್ಸ್ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಅಂತ ಹೇಳಿ, ಅಥವಾ ಟ್ಯುಟೋರಿಯಲ್ ಅಂತ ಹೇಳಿ. ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಚೈನ್ ಸ್ಟಿಚ್ ಗೊತ್ತಿಲ್ಲದವರಿಗೆ ಅದ್ರ ಬಗ್ಗೆನೇ ನಾನು ಒಂದು 5-6 ಕ್ಲಾಸ್ ಹಾಕಿದ್ದೀನಿ. ಚೈನ್ ಸ್ಟಿಚ್ಚನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ. ನಿಮಗೆ ಚೈನ್ ಸ್ಟಿಚ್ ಒಂದು ಹಾಕಕ್ಕೆ ಬಂದುಬಿಟ್ರೆ ಎಲ್ಲ ಸ್ಟಿಚ್ಚು ಬಂದ ಹಾಗೆಯೇ. ಚೈನ್ ಸ್ಟಿಚ್ ಒಂದು ನಿಮಗೆ ಬಂತು ಅಂದರೆ ಬೇಗ ಆರಿ ವರ್ಕನ್ನು ಕಲಿಬೋದು. ಓಕೆ, ಪ್ರಾಕ್ಟೀಸನ್ನು ಒಂದು 2 ಅವರ್ ಆದರೂ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನಾನು ಮಧ್ಯ ಮಧ್ಯ ಡಿಸೈನು ಕೂಡ ತೋರಿಸ್ತಾ ಇರ್ತೀನಿ. ಏನಂದರೆ, ಈಗ ನಾನು ಬೇಸಿಕ್ ಕಲಿಯೋರಿಗೆ ಫಸ್ಟು ಬೇಸಿಕ್ ಕ್ಲಾಸಸ್ಗಳನ್ನೆಲ್ಲ ಹಾಕ್ಕೊಂಬಿಡೋಣ ಅಂತ ಅದ್ರ ಕಡೆ ಗಮನ ಕೊಡ್ತಾ ಇದ್ದೀನಿ. ಆ ನಂತರ ನಿಮಗೆ ಆರಿ ವರ್ಕು ಡಿಸೈನ್ಗಳದ್ದು ಕ್ಲಾಸ್ ಬರುತ್ತೆ, ಹೇಗೆ ಫಿಲ್ಲಿಂಗು, ಹೇಗೆ ನೆಕ್ ಡಿಸೈನ್ ಎಲ್ಲ ಹಾಕ್ಬೋದು ಅನ್ನೋದು. ಓಕೆ, ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರಿ ನೋಡಿ. ನಾನು ಹಾಕ್ತಾ ಬಂದೆ, ಕಂಪ್ಲೀಟ್ ಆಯಿತು. ಇದ್ರ ನೆಕ್ಸ್ಟು ಪ್ಯಾಟ್ರನ್ನು ಮತ್ತು ಪೈನಾಪಲ್ ಸ್ಟಿಚ್ ಎಲ್ಲ ಬರುತ್ತೆ. ಎಲ್ಲ ಸ್ಟಿಚ್ಚನ್ನು ಕೂಡ ಯಾವುದು ಬಿಡದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ನೋಟ್ಸ್ ಮಾಡ್ಕೊಳ್ತಾ ಇರಿ ನೋಡಿ. ಹಾಕಿ ಮುಗಿಸ್ದೆ. ಇದು ಆರಿ ಹನಿಕೋಮ್ ಸ್ಟಿಚ್ ಅಂತ. ಇದಕ್ಕೆ ನಾನು ಈಗ ಬೀಡ್ಸ್ ಹಾಕಿಬಿಟ್ಟು ತೋರಿಸ್ತೀನಿ. ಓಕೆ, ಬೀಡ್ಸ್ ಹಾಕಿ ಮುಗೀತು. ಇದು ಆರಿ ಹನಿಕೋಮ್ ಸ್ಟಿಚ್ ಅಂತ ಹೇಳಿ ನೋಡಿ, ಈ ಥರ ಬರುತ್ತೆ. ಮನೆಯಲ್ಲಿ ಸ್ವಲ್ಪ 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಬೇಕು ನೀವು. ಪ್ರತಿ ಸ್ಟಿಚ್ಚನ್ನು ಕೂಡ ಪ್ರಾಕ್ಟೀಸ್ ಮಾಡ್ತಾಯಿರಿ. ಹಾಗೆ ಹೇಗೆ ಬಂತು ಅಂತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.